ನಮಸ್ಕಾರ ವೀಕ್ಷಕರೇ, ಇದು ಹರಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್. ನೀವು ಕಳೆದ ವಿಡಿಯೋದಲ್ಲಿ ನೋಡಿರ್ಬೋದು, ನಮ್ಮನೆಗೆ ಹೊಸ ಫ್ರಿಡ್ಜ್ ತೊಗೊಂಡಿದ್ವಿ. ಅದು ಸ್ಯಾಮ್ಸಂಗ್ ಡಬಲ್ ಡೋರ್ 385 ಲೀಟರ್ ಸ್ಟೋರೇಜ್ ಇರೋವಂಥದ್ದು. ಇದನ್ನು ತಗೊಳ್ಳೋಕ್ಕೆ ನಾವು 4-5 ಶೋರೂಮ್ನ ವಿಸಿಟ್ ಮಾಡಿ ಕೊನೆಗೆ ಪೈ ಶೋರೂಮಲ್ಲಿ ತಗೊಂಡ್ಮೇಲೆ ಪೈ ಶೋರೂಮ್ ಅವರೇ ಹೋಮ್ ಡೆಲಿವರಿ ಕೂಡ ಮಾಡಿದ್ರು. ಹೋಮ್ ಡೆಲಿವರಿ ಆಗಿದ್ದು 5 ಗಂಟೆ ಒಳಗಡೆ ಸ್ಯಾಮ್ಸಂಗ್ ಕಂಪ್ನಿಯಿಂದ ಇಂಜಿನಿಯರ್ ಬಂದು ಫ್ರಿಡ್ಜ್ನ ಇನ್ಸ್ಟಾಲ್ ಮಾಡಿ ಕಂಪ್ಲೀಟ್ ಡೆಮೋ ಕೊಟ್ಟಿದ್ದಾರೆ. ಫ್ರಿಡ್ಜ್ನ ಯಾವ ಥರ ಯೂಸ್ ಮಾಡ್ಕೋಬೇಕು, ಯಾವ ಥರ ಯೂಸ್ ಮಾಡಬಾರ್ದು, ಜೊತೆಗೆ 5-in-1 ಮೂಡ್ ಯಾವ ಥರ ಚೇಂಜ್ ಮಾಡ್ಕೋಬೇಕು, ಫ್ರೀಜರ್ನ ಯಾವ ಥರ ಫ್ರಿಡ್ಜ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಇದು ಸ್ಯಾಮ್ಸಂಗ್ ಬಂದ್ಬಿಟ್ಟು 5-in-1 ಕನ್ವರ್ಟಬಲ್ ರೆಫ್ರಿಜರೇಟರ್ ಇದು. ಸೊ ಮೇಲ್ಗಡೆ ನಾರ್ಮಲ್ ಟೈಮ್ ಅಲ್ಲಿ ಫ್ರೀಜರ್ ತರ ಯೂಸ್ ಮಾಡಬಹುದು, ಕೆಳಗಡೆ ಫ್ರಿಡ್ಜ್ ಆಗಿರ್ತದೆ. ಸೊ ಫ್ರೀಜರ್ ಬಂದ್ಬಿಟ್ಟು ನಿಮ್ಗೆ ಇದು ಕೂಲ್ ಪ್ಯಾಕ್ ಕೊಟ್ಟಿದ್ದಾರೆ. ಇದರಲ್ಲಿ ಕೆಮಿಕಲ್ ಲಿಕ್ವಿಡ್ ಇರ್ತದೆ. ಒನ್ಸ್ ಇದು ಫ್ರೋಸನ್ ಆದ್ರೆ ನಿಮ್ಗೆ ಕೂಲಿಂಗ್ ನ 10 to 12 hour ವರೆಗೂ ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರೋ ತರ ಮೇಂಟೈನ್ ಮಾಡುತ್ತೆ. ಡ್ಯೂರಿಂಗ್ ಪವರ್ ಕಟ್ಸ್ ಅಂದ್ರೆ ಪವರ್ ಹೋದಾಗ ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಟೆಂಪರೇಚರ್ ನ ಇಲ್ಲಿ ಮೇಂಟೈನ್ ಮಾಡಿ ಇರೋ ಐಟಮ್ಗಳು ಹಾಳಾಗದಿರೋ ತರ ನೋಡ್ಕೊಳ್ಳುತ್ತೆ. ಬಟ್ ಅನ್ಯೂಶುವಲ್ ಆಗಿ ಸುಮ್ಮನೆ ಡೋರ್ ಓಪನ್ ಮಾಡಿಬಿಡೋದು, ಜಾಸ್ತಿ ಸಲ ಡೋರ್ ಓಪನ್ ಮಾಡೋದು ಮಾಡಬಾರ್ದು ಕರೆಂಟ್ ಹೋದಾಗ. ಅಂಡ್ ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಇದೆ. ಟ್ವಿನ್ ಅಂತ ಅಂದ್ರೆ ಎರಡು ಫ್ಯಾನ್ ಮೋಟರ್ ಬರುತ್ತೆ. ಫ್ರೀಜರ್ಗೆ ಫ್ರಿಡ್ಜ್ಗೆ ಸಪ್ರೇಟ್ ಆಗಿ ಕೂಲಿಂಗ್ ಸಪ್ಲೈ ಇರುತ್ತೆ. ಸೊ ಅದರಿಂದ ನಿಮಗೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಪವರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಮೇಡಮ್ ಟ್ವಿನ್ ಕೂಲಿಂಗ್ ಪ್ಲಸ್ ಇಂದ. ಅಂಡ್ ಮೂವಬಲ್ ಐಸ್ ಮೇಕರ್ ಕೊಟ್ಟಿದ್ದಾರೆ, ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಫ್ರೀಜರ್ ಅಲ್ಲಿ. ಸೊ ಇದರಲ್ಲಿ ಐಸ್ ಕ್ಯೂಬ್ ನ ಪ್ರಿಪೇರ್ ಮಾಡಬಹುದು. ಈ ಟ್ರೇಗೆ ವಾಟರ್ನ ಹಾಕ್ಬೇಕು. ವಾಟರ್ನ ಫಿಲ್ ಮಾಡಿ ಹತ್ತತ್ರ 1.5 hour ಆದ್ಮೇಲೆ ಜಸ್ಟ್ ಫ್ಲಿಕ್ ಮಾಡಿದ್ರೆ ಈ ತರ ಸೊ ಕೆಳಗಡೆ ಬೀಳುತ್ತೆ. ಇದರಿಂದ ಎತ್ಕೊಂಡು ಐಸ್ ಕ್ಯೂಬ್ ನ ಆಕ್ಸೆಸ್ ಯೂಸ್ ಮಾಡ್ಕೋಬಹುದು ನೀವು. ಇದು ಐಸ್ ಕ್ಯೂಬ್ ಪ್ರಿಪೇರ್ ಮಾಡ್ಬೇಕಂದ್ರೆ ಮಾತ್ರ ಒಳಗಡೆ ಇಡಿ, ಇಲ್ಲಾಂದ್ರೆ ತೆಗೆದು ಹೊರಗಡೆ ಇಟ್ಟರೆ ಸ್ಪೇಸ್ ಸಿಗುತ್ತೆ ನಿಮ್ಗೆ, ಬೇರೆ ಐಟಮ್ ಇಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಫ್ರೋಸನ್ ಐಟಮ್ಗಳನ್ನ ಇಡಬಹುದು. ಫ್ರೋಸನ್ ಅಂದ್ರೆ ಗ್ರಾಸರೀಸ್, ಮಟನ್, ಚಿಕನ್, ಫಿಶಸ್, ಡ್ರೈ ಫ್ರೂಟ್ಸ್, ಐಸ್ ಕ್ರೀಮು ಇದೆಲ್ಲ ಇಟ್ಕೋಬಹುದು. ಬಟ್ ಏನೇ ಇಟ್ಟರು ಕೂಡ ಈ ವೆಂಟ್ ಏರಿಯಾದ ಬ್ಯಾಕ್ ಸೈಡ್ ಅಲ್ಲಿ ಫುಲ್ ಕ್ಲೋಸ್ ಆಗಿ ಇಡಬಾರ್ದು. ಒಂದು ಅರ್ಧ ಇಂಚಷ್ಟು ಅಥವಾ 1 ಇಂಚಷ್ಟು ಗ್ಯಾಪ್ ಇರಬೇಕು. ಅದು ಏರ್ ಸರ್ಕ್ಯುಲೇಟ್ ಆಗೋ ತರ ಜಾಗ ಬಿಡಬೇಕಾಗುತ್ತೆ. ಫುಲ್ಲು ಕ್ಲೋಸ್ ಅಲ್ಲಿ ಇಡಬೇಡಿ ಬ್ಯಾಕ್ ವಾಲ್ಗೆ. ಅಂಡ್ ಇಲ್ಲಿ ಗ್ಲಾಸ್ ಐಟಮ್ ನ ಇಡಬಾರ್ದು. ಇಟ್ಟರೆ ಕ್ರ್ಯಾಕ್ ಆಗುತ್ತೆ, ಅಂದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ -degree ಕೂಲಿಂಗ್ ಇಂದ. ಅಂಡ್ ಇದು ಡೋರ್ ನ ಕ್ಲೋಸ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದಾದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ರೆಫ್ರಿಜಿರೇಟರ್. ಸೊ ಮೇಲ್ಗಡೆ ಬಂದ್ಬಿಟ್ಟು ಇದು ಫ್ರೆಶ್ ರೂಮ್ ಅಂತ. ಇಲ್ಲಿ ಡೈರಿ ಪ್ರಾಡಕ್ಟ್ ಗಳನ್ನ ಇಟ್ಕೋಬಹುದು. ಮಿಲ್ಕ್, ಕರ್ಡ್, ಚೀಸು, ಬಟರ್, ಗೀ ಇಟ್ಕೋಬಹುದು. ಇಲ್ಲಿ 0 to 2 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನ ಮೇಂಟೈನ್ ಮಾಡ್ತದೆ. ಸೊ ಮಿಡಲ್ ಬಂದ್ಬಿಟ್ಟು 4 to 6 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬರುತ್ತೆ. ಫುಡ್ ಐಟಮ್ ನ ಇಟ್ಕೋಬಹುದು. ಸೊ ಅಲ್ಲಿ ಡಿಹೈಡ್ರೈಸೇಷನ್ ಫಿಲ್ಟರ್ ಅಂತ ಒಂದಿದೆ. ಅಲ್ಲಿ ಕಾರ್ಬನ್ ಫಿಲ್ಟರ್ ಇರ್ತದೆ. ಏನಾದ್ರು ಕುಕಿಂಗ್ ಸೆಕ್ಷನ್ ಅಲ್ಲಿ ಬ್ಯಾಡ್ ಸ್ಮೆಲ್ ಆದ್ರೆ ಆಟೋಮೆಟಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ಅದು ಕ್ಲೀನ್ ಮಾಡೋದಾಗ್ಲಿ ಅದು ಅವಶ್ಯಕತೆ ಇರಲ್ಲ. ಅದು ಕಾರ್ಬನ್ ಆಗಿರೋದ್ರಿಂದ ಇಟ್ ವಿಲ್ ರನ್ ಲಾಂಗ್ ಅಂತ ಹೇಳ್ಬೋದು. ಸೊ ಕೆಳಗಡೆ ವೆಜಿಟೇಬಲ್ಸ್, ಫ್ರೂಟ್ಸ್ ಇಡ್ಬೋದು. ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಈ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಕಟ್ಬಿಟ್ಟು ಇಡಬಾರ್ದು. ಇಟ್ಟರು ಕೂಡ ನೀವು ಚಿಕ್ಕದಾಗಿ ಹೋಲ್ ಮಾಡ್ಬೇಕಾಗತ್ತೆ ಅಲ್ಲಲ್ಲೇ ಒಂದೊಂದು, ಬಿಕಾಸ್ ಏರ್ ಸರ್ಕ್ಯುಲೇಷನ್ ಆಗಬೇಕು. ಇಲ್ಲಾಂದ್ರೆ ಅದು ಮಾಯಿಶ್ಚರ್ಗೆ ಸ್ವಲ್ಪ ಡಿಕಂಪೋಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಏರ್ ಸರ್ಕ್ಯುಲೇಷನ್ ಇಲ್ಲ ಅಂತ. ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಇಡಬಹುದು. ಇಲ್ಲಿ ಮೇಲ್ಗಡೆ ಯೂಶಲಿ ಸೊಪ್ಪುಗಳೆಲ್ಲ ಬರುತ್ತಲ್ಲ ಸರ್, ಅದನ್ನ ಬೇಕಾದ್ರೆ ಟಪ್ಪರ್ ಪ್ಲಾಸ್ಟಿಕ್ ಅಲ್ಲಿ ಹಾಕ್ಬಿಟ್ಟಿಡಿ. ಈ ಕಂಟೈನರ್ ಏನ್ ಬೇಡ, ನೆಟೆಡ್ ಬ್ಯಾಗ್ ಸಿಗುತ್ತೆ ನಿಮ್ಗೆ. ನೆಟೆಡ್ ಬ್ಯಾಗ್ ಅಲ್ಲಿ ಇಡಬಹುದು, ಇಲ್ಲ ಓಪನ್ ಆಗಿ ಅಷ್ಟು. ಪ್ಲಾಸ್ಟಿಕ್ ಬ್ಯಾಗ್ ಸ್ವಲ್ಪ ಕಮ್ಮಿ ಮಾಡಿ. ಸೊ ಇಲ್ಲಿ ಬೌಲ್ ಬಂದ್ಬಿಟ್ಟು ಬಾಟಲ್, ಎಗ್, ಬ್ಯೂಟಿಷಿಯನ್ ಐಟಮ್, ಮೆಡಿಸಿನ್ಸ್ ಎಲ್ಲ ಇಟ್ಕೋಬಹುದು. ಅಂಡ್ ಇಲ್ಲಿ ಕಸ್ಟಮರ್ ಕೇರ್ ನಂಬರು ಮತ್ತೆ ಪ್ರಾಡಕ್ಟ್ ಡೀಟೇಲ್ ನ ಇದ್ದಾರೆ. ಸೊ ನೀವು ಫ್ಯೂಚರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ಡೋರ್ ಕ್ಲೋಸ್ ಮಾಡ್ಬೇಕಾದ್ರೆ ನಿಧಾನವಾಗಿ ಇದನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಸರ್. ಸೊ ಇಲ್ಲಿ ನಮಗೆ ಟೆಂಪರೇಚರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದು ಫ್ರೀಜರ್ ಟೆಂಪರೇಚರ್ ಕಂಟ್ರೋಲ್ ಬಟನ್, ಇದು ಫ್ರಿಡ್ಜ್ ಟೆಂಪರೇಚರ್ ಕಂಟ್ರೋಲ್ ಬಟನ್. ಮಿಡಲ್ ಅಲ್ಲಿ ಇರೋದು ಫ್ರೀಜರ್ ಕನ್ವರ್ಟಬಲ್ ಬಟನ್ ಅಂತ. ಸೊ ಫ್ರೀಜರ್ ಅಂಡ್ ಫ್ರಿಡ್ಜ್ಗೆ ತುಂಬಾ ಜಾಸ್ತಿ ಕೂಲಿಂಗು ಇಲ್ಲಿ ಈ ಸೆಟ್ಟಿಂಗ್ ಅಲ್ಲಿ -23 ಮತ್ತೆ 1 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬರುತ್ತೆ. ಜಾಸ್ತಿ ಕೂಲಿಂಗ್ ಬರುತ್ತೆ ಇಲ್ಲಿ ಇಟ್ರೆ. ಫ್ರೀಜರ್ ಅಲ್ಲಿ ತುಂಬಾ ಕಮ್ಮಿ ಅಂದ್ರೆ -15, ಫ್ರಿಡ್ಜ್ ಅಲ್ಲಿ ತುಂಬಾ ಕಮ್ಮಿ ಅಂದ್ರೆ 7 ಡಿಗ್ರಿ ಸೆಲ್ಸಿಯಸ್. ಸೊ ಇದು ಲೋಯೆಸ್ಟ್ ಕೂಲಿಂಗು ಇದ್ರ ಸೆಟ್ಟಿಂಗ್ ಅಲ್ಲಿ ಇರೋದ್ರಲ್ಲಿ. ಬಟ್ ನಮ್ಮ ಬ್ಯಾಂಗ್ಳೂರ್ ವೆದರ್ಗೆ ಯಾವಾಗಲೂ ನಾನು -19 3 ಸಜೆಸ್ಟ್ ಮಾಡ್ತೀನಿ. ಬಟ್ ಔಟ್ಸೈಡ್ ತುಂಬಾ ಚಿಲ್ಡ್ ವೆದರ್ ಇತ್ತಂದ್ರೆ ಯು ಕ್ಯಾನ್ ಗೋ ವಿತ್ -17 and 5. -17 ಮತ್ತೆ 5ಗೆ ಇಟ್ಕೋಬಹುದು. ಬಟ್ ಈಗ ಇದು -19 and 3 ಇರಲಿ. ಓಕೆ. ಸೊ 5 ತರ ಯೂಸ್ ಮಾಡಬಹುದು ಅಂತ ಹೇಳಿದೆ ಈ ಫ್ರಿಡ್ಜ್ ನ. ಫಸ್ಟ್ ಒನ್ ಬಂದ್ಬಿಟ್ಟು ಫಾಸ್ಟ್ ಕೂಲಿಂಗ್ ಅಂತ. ಫಾಸ್ಟ್ ಕೂಲಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಕ್ಯೂಬ್ಸ್ ಬೇಕು, ಅಥವಾ ಹೊರಗಡೆ ಹೋಗಿದ್ದೆ ಐಸ್ ಕ್ರೀಮ್ ತಗೊಬಂದೆ, ಮೆಲ್ಟ್ ಆಗ್ತಾ ಇದೆಯಪ್ಪ, ಅದು ಸಾಲಿಡ್ ಆಗಬೇಕು ಸ್ವಲ್ಪ ಬೇಗ ನನಗೆ ಅಂತ ಅಂದ್ರೆ ಫ್ರೀಜರ್ ಅಲ್ಲಿ ಇಟ್ಬಿಡಿ. ಎನಿವೇರ್ ಇನ್ -degree ಇದ್ರೆ ಅದು ಸಾಲಿಡ್ ಆಗೇ ಆಗುತ್ತೆ. ಐಸ್ ಕ್ರೀಮ್ ಆಗಲಿ ಕ್ಯೂಬ್ಸ್ ಆಗಲಿ ಆಗೇ ಆಗುತ್ತೆ. ಬಟ್ ನಿಮಗೆ ಫಾಸ್ಟ್ ಆಗಬೇಕಂತ ಅಂದ್ರೆ ಟೆಂಪರೇಚರ್ ನ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಜಾಸ್ತಿ ಅಂತ ಅಂದ್ರೆ ನಮಗೆ -23 ಇಲ್ಲಿ.
ಸೊ ಈಗ ನಾವು -19 ಇಂದ -23ಗೆ ಮೂವ್ ಮಾಡಿದ್ದೀವಿ. ಸೊ ನಮಗೆ ಟೈಮ್ ಹಿಡಿಯುತ್ತೆ ಆ -23 ಟೆಂಪರೇಚರ್ನ ರೀಚ್ ಆಗೋದಕ್ಕೆ. ಆ ಟೈಮ್ ಏನು ಹಿಡಿಯುತ್ತೆ ಅದನ್ನು ನೀವು ಕಮ್ಮಿ ಮಾಡ್ಕೋಬಹುದು ಥ್ರೂ ಪವರ್ ಫ್ರೀಸ್ ಮೋಡಿಂದ. ಸೊ ಅದಕ್ಕೆ ಈ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಬಟನ್ನ, ಸೊ ಇಲ್ಲೊಂದು ಪವರ್ ಫ್ರೀಸ್ ಅಂತ ಒಂದು ಲೈಟ್ ಬರುತ್ತೆ. ಸೊ ಇದಿದ್ರೆ ಸೊ ನಿಮಗೆ -23 ಟೆಂಪರೇಚರ್ ಸೆಟ್ಟಿಂಗ್ನ ನಿಮಗೆ 31% ಟೈಮ್ನ ಕಮ್ಮಿ ಮಾಡಿಬಿಟ್ಟು ಫಾಸ್ಟಾಗಿ ರೀಚ್ ಆಗುತ್ತೆ. ಸೊ ಅದರಿಂದ ಒಳಗಡೆ ಇರೋ ಐಟಮು ಬೇಗ ಫ್ರೀಸ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಕೆಳಗಡೆ ರೆಫ್ರಿಜಿರೇಟರ್ಲು ಅಷ್ಟೇ. ಈ ಕೂಲ್ ಡ್ರಿಂಕ್ಸ್ ಏನಾದರೂ ತೊಗೊಬಂದಿದ್ವಿ ಸ್ವಲ್ಪ ಬೇಗ ಕೂಲಿಂಗ್ ಬೇಕಪ್ಪ ಅಂತ ಅಂದರೆ 1 ಡಿಗ್ರಿಗೆ ಇಟ್ಬಿಟ್ಟು ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಕೂಲ್ ಅಂತ ಬರ್ತದೆ. ಪವರ್ ಕೂಲ್ ಇದ್ರೆ ಸೊ ಇಲ್ಲಿ 1 ಡಿಗ್ರಿ ಸೆಲ್ಸಿಯಸ್ನ ಬೇಗ ಅಚೀವ್ ಆಗುತ್ತೆ ಅಂತ ಅರ್ಥ ಸರ್. 31% ಟೈಮ್ ಕಮ್ಮಿ ಆಗುತ್ತೆ, ಬಟ್ ಪವರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ಒನ್ಸ್ ಇಲ್ಲಿ 1 ಡಿಗ್ರಿ ರೀಚ್ ಆದಮೇಲೆ ಈ ಸೈನ್ ಆಟೋಮೆಟಿಕ್ ಆಗಿ ಹೋಗುತ್ತೆ, ಪವರ್ ಕೂಲ್ ಸೈನು. ಸೊ ನೀವೇನು ಮ್ಯಾನ್ಯಲ್ ಆಗಿ ಆಫ್ ಮಾಡೋ ಅಗತ್ಯತೆ ಇರಲ್ಲ. ಸೊ ಅಚೀವ್ ಆದಮೇಲೆ ನೀವು ನಾರ್ಮಲ್ ಟೆಂಪರೇಚರ್ಗೆ ಸೆಟ್ ಮಾಡಿ ಇಲ್ಲ 1ಅಲ್ಲೇ ಬಿಟ್ಬಿಟ್ರೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಇರ್ತದೆ. ಬಟ್ ಇಲ್ಲಿ ಪವರ್ ಫ್ರೀಸ್ ಕೇಸಲ್ಲಿ ಆ ಥರ ಆಗಲ್ಲ. -23 ರೀಚ್ ಆದಮೇಲೆ ನೆಕ್ಸ್ಟ್ 48 ಅವರ್ವರೆಗೂ ಅದು ಇರುತ್ತೆ. ಸೊ ಪವರ್ ಕನ್ಸಂಪ್ಷನ್ ಆಗ್ತಾನೆ ಇರುತ್ತೆ. ಜಾಸ್ತಿ ಪವರ್ ಕನ್ಸಂಪ್ಷನ್ ಆಗೋದ್ರಿಂದ ಸೊ ಒಳಗಡೆ ಇರೋ ಐಟಮ್ ನಿಮಗೆ ಐಸ್ ಕ್ರೀಮ್ ಆಗಲಿ ಅದು ಸಾಲಿಡ್ ಆದ್ಮೇಲೆ ಅಥವಾ ಕ್ಯೂಬ್ಸ್ ಪ್ರಿಪೇರ್ ಆದಮೇಲೆ ಸೊ ನೀವೇ 3 ಸೆಕೆಂಡು ಮತ್ತೆ ಹೋಲ್ಡ್ ಮಾಡಿ ಮ್ಯಾನ್ಯುಯಲ್ ಆಗಿ ಆಫ್ ಮಾಡಲಿಕ್ಕೆ. ಸೊ ಆಫ್ ಮಾಡಿ ಆದಮೇಲೆ ಇದನ್ನ ಟೆಂಪರೇಚರ್ ಎಷ್ಟು ಬೇಕಷ್ಟಕ್ಕೆ ಚೇಂಜ್ ಮಾಡ್ಕೊಳ್ಳಿ. ಇದು ಫಸ್ಟ್ ಟೈಪ್ ಆಫ್ ಸೆಟ್ಟಿಂಗ್, ಫಾಸ್ಟ್ ಕೂಲಿಂಗ್ ಮಾಡ್ಕೋಬಹುದು. ಸೊ ಎರಡನೇ ಬಂದ್ಬಿಟ್ಟು ಎಕ್ಸ್ಟ್ರಾ ಫ್ರಿಡ್ಜ್ ಮೋಡ್ ಅಂತ. ಎಕ್ಸ್ಟ್ರಾ ಫ್ರಿಡ್ಜ್ ಮೋಡ್ ಅಂತ ಅಂದ್ರೆ ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ನಮಗೆ ಫುಡ್ ವೆಜಿಟೇಬಲ್ಸ್ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಸ್ಟೋರೇಜ್ ವಾಲ್ಯೂಮ್ ಜಾಸ್ತಿ ಬೇಕಂದ್ರೆ ನಮ್ಗೆ ಇರೋದು ಇದು ಫ್ರೀಸರ್, ಇದನ್ನ ಕನ್ವರ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಇದರಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಅದು ಇದು ಪ್ರೀ ಪ್ಲಾನ್ ಪ್ರೋಗ್ರಾಮ್ ಆಗಿರುತ್ತೆ ಸರ್, ಇನ್ಸ್ಟಾಂಟ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಯೂಶಲ್ ಆಗಿ ವಿತೌಟ್ ಕೂಲ್ ಬ್ಯಾಕ್ 2 to 3 ಅವರ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ಬಟ್ ವಿತ್ ಕೂಲ್ ಬ್ಯಾಕ್ ಒಂದು 8 ಅವರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂತ ಅಂದ್ರೆ ನಾಳೆ ಬೆಳಿಗ್ಗೆ ಫ್ರಿಡ್ಜ್ ಬೇಕಂದ್ರೆ ಇವತ್ತು ರಾತ್ರಿ ಕನ್ವರ್ಟ್ ಮಾಡಿ ಬಿಟ್ಬಿಡಿ, ಬೆಳಿಗ್ಗೆ ಅಷ್ಟರೊಳಗಡೆ ಫ್ರಿಡ್ಜ್ ಆಗಿರುತ್ತೆ ಓವರ್ ನೈಟ್ ಅಲ್ಲಿ. ಸೊ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆಗೆ ಐಟಮ್ಗಳನ್ನ ಇಟ್ಕೊಂಡು ಫ್ರಿಡ್ಜ್ ತರನೇ ಯೂಸ್ ಮಾಡಬಹುದು. ಬಟ್ ಇದು ಕನ್ವರ್ಟ್ ಆದಾಗ ಆಲ್ವೇಸ್ 3 ಡಿಗ್ರಿ ಸೆಲ್ಸಿಯಸ್ ಕಾನ್ಸ್ಟೆಂಟ್ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ. ಕನ್ವರ್ಟ್ ಮಾಡಲಿಕ್ಕೆ ಮಧ್ಯದಲ್ಲಿರೋ ಬಟನ್ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸೊ ಫ್ರಿಡ್ಜ್ ಹತ್ರ ಬರುತ್ತೆ ಲೈಟ್. ಸೊ ದಿಸ್ ಹ್ಯಾಸ್ ಬಿಕಮ್ ರೆಫ್ರಿಜಿರೇಟರ್. ಸೊ ಇನ್ಸ್ಟಂಟ್ ಆಗಿ ಆಗಲ್ಲ, ಟೈಮ್ ಹಿಡಿಯುತ್ತೆ. -ಇಂದ +ಡಿಗ್ರಿ ಪ್ರೀ ಪ್ಲಾನ್ ಪ್ರೋಗ್ರಾಮ್ ಇದೆ. ಓಕೆ, ಸೊ ಇದು ಸೆಕೆಂಡ್ ಟೈಪ್ ಆಫ್ ಸೆಟ್ಟಿಂಗ್. ಥರ್ಡ್ ಒನ್ ಬಂದ್ಬಿಟ್ಟು ಹೋಮ್ ಅಲೋನ್ ಮೋಡ್ ಅಂತ. ಹೋಮ್ ಅಲೋನ್ ಅಂದ್ರೆ ಚಿಕ್ಕ ಫ್ರಿಡ್ಜ್, ಲೈಕ್ ಮನೇಲೂ ತುಂಬಾ ಕಮ್ಮಿ ಜನ ಇದ್ದಾರೆ, ಫ್ರೀಸರ್ ಅಲ್ಲಿ ಏನಿರಲಿಲ್ಲ, ಫ್ರಿಡ್ಜ್ ಅಲ್ಲಿ ತುಂಬಾ ಕಮ್ಮಿ ಐಟಮ್ ಇದೆ ಅಂತ ಅಂದ್ರೆ ಸೊ ಇಷ್ಟು ದೊಡ್ಡ ಫ್ರಿಡ್ಜ್ ಬೇಡಪ್ಪ ನನಗೆ, ಚಿಕ್ಕದು ಮಾಡ್ಕೋತೀನಿ ಅಂದ್ರೆ ಮೇಲ್ಗಡೆ ಮಾತ್ರ ಫ್ರಿಡ್ಜ್ ಮಾಡ್ಕೊಂಡು ಕೆಳಗಡೆ ಆಫ್ ಮಾಡ್ಕೋಬಹುದು ಈ ಕಂಪಾರ್ಟ್ಮೆಂಟ್ ನ. ಸೊ ನೀವು ಆತರ ಮಾಡಿದ್ರೆ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರಲ್ಲ, ಏನಾಗಲ್ಲ ಮೇಡಮ್, ಹೇಳ್ತೀನಿ. ಸೊ ಈ ಫಸ್ಟ್ ನಾವು ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಕನ್ವರ್ಟ್ ಆಗಿದೆ, ಈಗ ಆಲ್ರೆಡಿ ಫ್ರಿಡ್ಜ್ ಅಲ್ಲಿ ಇದೆ. ಸೊ ಕನ್ವರ್ಟ್ ಆಗಿದೆ. ಸೊ ಕೆಳಗಡೆ ಆಫ್ ಮಾಡ್ತೀರಾ ಅಂತ ಅಂದ್ರೆ ಫ್ರಿಡ್ಜ್ ನ ಬಟನ್ ಕ್ಲಿಕ್ ಮಾಡ್ತಾ ಹೋಗಿ ಅಂಬ್ರೆಲಾ ಸೈನ್ ನ ಚೂಸ್ ಮಾಡಿದ್ರೆ ಇದು ಎನರ್ಜಿ ಸೇವಿಂಗ್ ಮೋಡ್ ಅಂತ. ಸೊ ಈ ಮೋಡ್ ಅಲ್ಲಿ ಕಂಪ್ಲೀಟ್ ಆಗಿ ಏನು ಆಫ್ ಆಗಲ್ಲ. ಎನರ್ಜಿ ಸೇವಿಂಗ್ ಅಂದ್ರೆ ಪವರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ಲೈಟ್ ಕೂಲಿಂಗ್ ನ ಮೇಂಟೈನ್ ಮಾಡುತ್ತೆ ಅರೌಂಡ್ +17 ಡಿಗ್ರಿ. ಬಿಕಾಸ್ ಕೂಲಿಂಗ್ ಇಲ್ಲ ಅಂದ್ರೆ ಫಾರ್ಮಲ್ಸ್ ಆಗೋದು ಆಸ್ ಲೈಕ್ ಸ್ಮೆಲ್ ಬರೋದು, ನೀವು ಹೇಳಿದ್ರಲ್ಲ ಆ ಥರ ಆಗುತ್ತೆ. ಬಟ್ ಆ ಥರ ಆಗಲ್ಲ, ಇದು ಕಂಪ್ಲೀಟ್ ಆಗಿ ಆಫ್ ಆಗಿರಲ್ಲ, ಲೈಟ್ ಆಗಿ ಕೂಲಿಂಗ್ ನ ಮೇಂಟೈನ್ ಮಾಡುತ್ತೆ. ಓಕೆ, ಅಂದ್ರೆ ನಾವು ಕಡಿಮೆ ಯೂಸ್ ಮಾಡ್ತೀವಿ ಅಂದ್ರೆ ಕಮ್ಮಿ ಐಟಮ್ ಇತ್ತು, ಚಿಕ್ಕ ಫಿಟ್ ತರ ಬೇಕಂದ್ರೆ ಇದನ್ನ ಇಟ್ಕೋಬಹುದು. ಸೊ ಇದು ಬಟ್ 3 ಡಿಗ್ರಿಲಿ ಇದು ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ. ಇದಕ್ಕೆ ನೀವೇನು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಟೆಂಪರೇಚರ್ ಸೆಟ್ಟಿಂಗ್. ಓಕೆ, ಸೊ ಇದು 3ನೇ ತರ ಸೆಟ್ಟಿಂಗ್ ಆಯ್ತು. 4ನೇ ಬಂದ್ಬಿಟ್ಟು ಸೀಸನಲ್ ಮೋಡ್ ಅಂತ. ಈ ವಿಂಟರ್ ಅಲ್ಲಿ ಬಂದ್ಬಿಟ್ಟು ನಾವು ಜಾಸ್ತಿ ಕ್ಯೂಬ್ಸ್ ಆಗ್ಲಿ ಅಥವಾ ಐಸ್ ಕ್ರೀಮ್ ಆಗ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ. ಸೊ ಸ್ಪೇಸು ಬೇಡಪ್ಪ ನನಗೆ ಫ್ರೀಸರ್ ಅಂತ ಅಂದ್ರೆ ನೀವು ಫ್ರೀಸರ್ ಎಂಟೈರ್ ಫ್ರೀಸರ್ನ ಆಫ್ ಮಾಡ್ಬಿಟ್ಟು ಓನ್ಲಿ ಫ್ರಿಡ್ಜ್ ನ ರನ್ ಮಾಡ್ಕೋಬಹುದು. ಸೊ ಅದಕ್ಕೆ ಈಗ ಅದು ಕರೆಂಟ್ ಆಗಿ ಇದು ಎನರ್ಜಿ ಸೇವಿಂಗ್ ಮೋಡಲ್ ಇದೆ, ಅಂದ್ರೆ ಆಫ್ ಮೋಡಲ್ ಇದೆ. ಸೊ ಇದನ್ನ ನಾರ್ಮಲ್ಗೆ ತಗೋಬೇಕಂದ್ರೆ ಯಾವ್ದಾರ ಒಂದು ನಂಬರ್ ಸೆಟ್ ಮಾಡಿದ್ರೆ ಆಗುತ್ತೆ. ಸೊ ಎನರ್ಜಿ ಸೇವಿಂಗ್ ಮೋಡ್ ಇಂದ ಟೆಂಪರೇಚರ್ ಅಂದ್ರೆ ನಾರ್ಮಲ್ ರೆಫ್ರಿಜಿರೇಟರ್ ತರ ಆಕ್ಟ್ ಆಗ್ಬೇಕಂದ್ರೆ ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ಬಿಕಾಸ್ ಕೂಲಿಂಗ್ ಬರಬೇಕು. +17 ಇಂದ 5 ಡಿಗ್ರಿನೋ ವಾಟ್ ಎವರ್ ಸೆಟ್ ಮಾಡ್ತಿರಲ್ಲ ಅದಕ್ಕೆ ರೀಚ್ ಆಗ್ಬೇಕಂದ್ರೆ ಟೈಮ್ ತಗೊಳುತ್ತೆ. ಅಂಡ್ ಮೇಲ್ಗಡೆ ಇದನ್ನ ಫ್ರೀಸರ್ ನ ಆಫ್ ಮಾಡ್ಕೋತೀರಾ ಅಂತ ಅಂದ್ರೆ ಈಗ ಫ್ರಿಡ್ಜ್ ಮೋಡ್ ಅಲ್ಲಿ ಇದೆ, ಆಫ್ ಮಾಡ್ತೀರಾ ಅಂದ್ರೆ ಕನ್ವರ್ಟಬಲ್ ಬಟನ್ 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಕೆಳಗಡೆ ಲೈಟ್ ಫ್ಲಾಶ್ ಆಗುತ್ತೆ. ಸೊ ಫ್ಲಾಶ್ ಆದ್ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂತು ಆಫ್ ಅಂತ. ಸೊ ಫ್ರೀಸರ್ ಆಫ್ ಆಗಿರುತ್ತೆ, ಕೆಳಗಡೆ ಫ್ರಿಡ್ಜ್ ಮಾತ್ರ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರ್ತದೆ. ಸೊ ಇದಾದ್ಮೇಲೆ ಲಾಸ್ಟ್ ವೆಕೇಶನ್ ಮೋಡ್ ಅಂತ. ವೆಕೇಶನ್ ಮೋಡ್ ಅಂದ್ರೆ ನೀವು ಹೊರಗಡೆ ಹೋಗ್ತಾ ಇದೀರಾ ಮನೆಯಿಂದ ಒಂದು 15 ದಿವಸ 20 ದಿವಸ ಇರಲ್ಲಪ್ಪ ಅಂದ್ರೆ ಫ್ರಿಡ್ಜ್ ನ ಆಫ್ ಮಾಡಿ ಹೋಗ್ಬಿಟ್ರೆ ಕೂಲಿಂಗ್ ಇಲ್ದಿರಾ ಫಂಗಲ್ಸ್ ಸ್ಮೆಲ್ ಆಗ್ಬಿಟ್ಟು ಹಾಳಾಗಿರುತ್ತೆ. ಅದ್ರ ಬದಲು ಆಲ್ವೇಸ್ ನಿಮ್ಮ ಹತ್ರ ಫ್ರೋಸನ್ ಐಟಮ್, ಈ ಗ್ರಾಸರೀಸ್ ಆಗ್ಲಿ, ಈ ತರ ರವೆ, ಗೋಧಿ ಹಿಟ್ಟು ಈ ತರ ಎಲ್ಲ ಇದ್ದೇ ಇರುತ್ತೆ. ಅದು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿಟ್ರೆ ಹೊರಗಡೆ ಇಟ್ಬಿಟ್ರೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಫ್ರೀಸರ್ ಅಲ್ಲಿ ಇದ್ರೆ ಆ ತರ ಆಗಲ್ಲ, ಸೊ ಇನ್ಸೆಕ್ಟ್ಸ್ ಎಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ಫ್ರೀಸರ್ ಆನ್ ಆಗಿಟ್ಟು ಫ್ರಿಡ್ಜ್ ನ ಆಫ್ ಮಾಡ್ಕೊಂಡು ಹೋದ್ರೆ ಪವರ್ ಕನ್ಸಂಪ್ಷನ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರ್ತದೆ. ಸೊ ಫ್ರಿಡ್ಜು ಕೂಡ ಫ್ರೆಶ್ ಆಗಿರುತ್ತೆ. ಫ್ರೋಸನ್ ಐಟಮ್ಗಳು ಕೂಡ ನಿಮಗೆ ತುಂಬಾ ಬಾಳಿಕೆನೂ ಬರ್ತದೆ. ಸೊ ಅದಕ್ಕೋಸ್ಕರ ವೆಕೇಶನ್ ಮೋಡ್ ಅಲ್ಲಿ ಓನ್ಲಿ ಫ್ರೀಸರ್ ಮೋಡ್ ಇದೆ ನಮಗೆ ಸ್ಯಾಮ್ಸಂಗ್ ಅಲ್ಲಿ 5th ಮೋಡ್. ಸೊ
ಸೊ ಫ್ರೀಸರ್ ಆನ್ ಮಾಡ್ಬೇಕಂದ್ರೆ ಫ್ರೀಸರ್ ಕನ್ವರ್ಟಬಲ್ ಬಟನ್ ಹೋಲ್ಡ್ ಮಾಡಿದ್ರೆ ಲೈಟ್ ಫ್ಲಾಶ್ ಆಗುತ್ತೆ ಆಫ್ ಅಲ್ಲಿ. ಸೊ ಒಂದ್ಸಲ ಕೈ ಬಿಟ್ಟಂಗೆ ಮತ್ತೆ ಕ್ಲಿಕ್ ಮಾಡಿದ್ರೆ ಈ ಕಡೆ ಫ್ರೀಸರ್ ಬಂತು. ಸೊ ಫ್ರೀಸರ್ ಮಾತ್ರ ವರ್ಕ್ ಆಗ್ತಾ ಇದೆ ಈಗ. ಸೊ ಫ್ರೀಸರ್ ವರ್ಕ್ ಆಗ್ತಾ ಇದೆ, ಫ್ರಿಡ್ಜ್ ಕೂಡ ರನ್ನಿಂಗ್ ಇದೆ. ಸೊ ಇದನ್ನ ಆಫ್ ಮಾಡ್ಕೋತೀರಾ ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಅಂಬ್ರೆಲಾ ಸೈನ್ ಸೆಟ್ ಮಾಡಿದ್ರೆ ಫ್ರಿಡ್ಜ್ ಆಫ್ ಆಯ್ತು. ಸೊ ಇದನ್ನ ಮಾತ್ರ ಫ್ರೀಸರ್ ಆಗಿ ವರ್ಕ್ ಆಗ್ತಾ ಇದೆ. ಇದು ಫಸ್ಟ್ ಒನ್ ಏನ್ ನೋಡಿದ್ವಿ, ಫ್ರೀಸರ್ ಫ್ರಿಡ್ಜ್ ಅಲ್ಲಿ ಫಾಸ್ಟ್ ಕೂಲಿಂಗ್ ನೋಡಿದ್ವಿ. ಸೆಕೆಂಡ್ ಒನ್ ಮೇಲ್ಗಡೆ ಫ್ರೀಸರ್ ಕೂಡ ಕನ್ವರ್ಟ್ ಮಾಡಿ ಎರಡನ್ನೂ ಕೂಡ ಫ್ರಿಡ್ಜ್ ತರ ಯೂಸ್ ಮಾಡೋದು ನೋಡಿದ್ವಿ. ಮೂರನೇದು ಬಂದ್ಬಿಟ್ಟು ಚಿಕ್ಕ ಫ್ರಿಡ್ಜ್ ತರ ಮಾಡಿದ್ವಿ, ಓಮ್ ಮೋಡ್ ಅಂತ. ನಾಲ್ಕನೇದು ಸೀಸನಲ್ ಮೋಡ್ ಅಂತ ಹೇಳಿದೆ, ಓನ್ಲಿ ರೆಫ್ರಿಜರೇಟರ್. ಐದನೇದು ಬಂದ್ಬಿಟ್ಟು ವೆಕೇಶನ್ ಮೋಡ್ ಅಂತ ಹೇಳಿದೆ, ಓನ್ಲಿ ಫ್ರೀಸರ್. ಈ ತರ 5 ತರ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದು -19 3 ಇರಲಿ. ಸೊ ಇದರಲ್ಲಿ ಒಂದು 2 ರಿಂದ 3 ಅವರ್ ಎಂಟಿ ಕೂಲಿಂಗ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಐಟಮ್ನ ಒಳಗಡೆ ಇಟ್ಕೋಬಹುದು. ಸೈಡ್ ಸ್ವಲ್ಪ ವಾರ್ಮ್ ಕಂಡೀಷನ್ ಅಲ್ಲಿ ಇರುತ್ತೆ ಬಿಕಾಸ್ ಆಫ್ ಕಂಡೆನ್ಷನ್. ಅದು ಸೊ ಮಾಯಿಶ್ಚರ್ ಆಗಬಾರ್ದಂತ ಅದು ಕಂಡೆನ್ಷನ್ ಕಾಯಿಲ್ ಹಾಕಿದರೆ ಲೈಟ್ ಆಗಿ ವಾರ್ಮ್ ಆಗಿರುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ, ಅದು ನಾರ್ಮಲ್ ಫ್ರಿಡ್ಜ್ ಫಂಕ್ಷನಾಲಿಟಿ ಅದು. ಸೊ ಡಿಫ್ರೋಸ್ಟ್ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಆಟೋಮೆಟಿಕ್ ಆಗಿದ್ದು ವಾಟರ್ ಹಿಂದ್ಗಡೆ ಟ್ರೇ ಕೊಟ್ಟಿದ್ದಾರೆ, ಅಲ್ಲಿ ಕಲೆಕ್ಟ್ ಆಗುತ್ತೆ. ಅಲ್ಲಿ ಆಪರೇಟರ್ ಕಾಯಿಲ್ಸ್ ಇರುತ್ತೆ, ಆಟೋಮೆಟಿಕ್ ಡ್ರೈ ಕೂಡ ಆಗ್ಬಿಡುತ್ತೆ ಸರ್. ತೆಗೆದು ಚೆಲ್ಲ ಅಂತ ಅವಶ್ಯಕತೆ ಇರಲ್ಲ ನಿಮಗೆ. ಬಟ್ ಡಿಫ್ರೋಸ್ಟ್ ಆಗ್ಬೇಕಾದ್ರೆ ಐಸ್ ಬ್ರೇಕಿಂಗ್ ನಾಯ್ಸು, ವಾಟರ್ ಡ್ರಿಪ್ಪಿಂಗ್ ನಾಯ್ಸು, ಟಕ್ ಅಂತ ನಾಯ್ಸ್ ಬರುತ್ತೆ, ಅದೆಲ್ಲ ನಾರ್ಮಲ್. ಈ ತರ ಕಂಪ್ರೆಸರ್ ಅಮ್ಮಿಂಗ್ ನಾಯ್ಸ್ ಕೂಡ ಇರ್ತದೆ, ಅದು ಕೂಡ ನಾರ್ಮಲ್. ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅದು ನಾರ್ಮಲ್ ಇಲ್ಲ ಸರ್. ಡಿಫ್ರೋಸ್ಟ್ ಆಗ್ಬೇಕಾದ್ರೆ ಮಾತ್ರ ಆ ತರ ಬರೋದು. ಬಟ್ ಈ ತರ ಅಮ್ಮಿಂಗ್ ನಾಯ್ಸ್ ನಿಮ್ಗೆ ನೈಟ್ ಅಲ್ಲಿ ಸ್ವಲ್ಪ ಇರುತ್ತೆ, ಬಟ್ ಡೇ ಬೈ ಡೇ ರೆಡ್ಯೂಸ್ ಆಗುತ್ತೆ. ಬಟ್ ನೈಟ್ ಟೈಮ್ ನಿಮ್ಗೆ ಸ್ವಲ್ಪ ವಿ ಅನ್ ಸೌಂಡ್ ಜಾಸ್ತಿ ಕೇಳಿಸ್ಬೋದು ಅಷ್ಟೇ. ಸೊ ಅದು ಬಿಟ್ಟರೆ ನಿಮಗೆ ಫಿಸಿಕಲ್ ಡ್ಯಾಮೇಜಸ್ಗೆ ಏನು ವಾರಂಟಿ ಬರಲ್ಲ ಇದನ್ನ. ಅಂಡ್ ಕ್ಲೀನ್ ಮಾಡ್ಬೇಕಾದ್ರೆ ಸ್ವಿಚ್ ನ ಆಫ್ ಮಾಡ್ಕೊಂಡು ಕ್ಲೀನ್ ಮಾಡಿ. ಅಂಡ್ ಹೊರಗಡೆ ಬ್ಲೀಚ್ ಆಗಲಿ ಡಿಟರ್ಜೆಂಟ್ ಹಾಕ್ಬಿಟ್ಟು ಕ್ಲೀನ್ ಮಾಡೋದಾಗ್ಲಿ ಮಾಡಬಾರ್ದು, ಯಾಕೆಂದ್ರೆ ಪೇಂಟ್ ಪೀಲ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಬಿಲ್ಟ್-ಇನ್ ಸ್ಟೆಬಿಲೈಸರ್ ಕೊಟ್ಟಿದ್ದಾರೆ, 100 to 300 ವಾಟ್ಸ್ ಪವರ್ ಫ್ಲಡ್ ಶೀಟ್ ಆದ್ರೆ ಸ್ಟೆಬಿಲೈಸ್ ಆಗುತ್ತೆ. ಪವರ್ ಕನ್ಸಂಪ್ಷನ್ ಬಂದ್ಬಿಟ್ಟು ಅರೌಂಡ್ 18 to 36 ವ್ಯಾಟ್ಸ್ ಅಷ್ಟು ಆಗ್ಬೋದು ಪರ್ ಅವರ್ಗೆ. ದಟ್ ಈಸ್ ಈಕ್ವಲ್ ಟು 2 CFL ಬಲ್ಬ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ದಿನ 24/7 ವರ್ಕ್ ಆದ್ರೂ ಕೂಡ ಲೆಸ್ ದೆನ್ 1 ಯೂನಿಟ್, ಅರೌಂಡ್ 700 to 800 ವಾಟ್ಸ್ ಆಫ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ ಅಂತ ಅರ್ಥ. ಅಂಡ್ 21 year ರಿಲಯಬಿಲಿಟಿ ಟೆಸ್ಟ್ ಮಾಡಿದ್ದಾರೆ ವಿಡಿ ಅವರು, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಥರೈಸ್ ಆಗಿರೋದು ಕಂಪನಿ. ಸೊ ಇಂಡಿಯನ್ ಮಾರ್ಕೆಟ್ ಯಾವುದೇ ಬ್ರ್ಯಾಂಡ್ ಮಾಡೆಲ್ ಬಂದ್ರು ಅಥವಾ ಯಾವ ಬ್ರ್ಯಾಂಡ್ ಬಂದ್ರು ಟೆಸ್ಟ್ ಮಾಡಿನೇ ಮಾರ್ಕೆಟಿಗೆ ಬಿಡೋದು. ಸೊ ಇವರು 21 year ರಿಲಯಬಿಲಿಟಿ ಟೆಸ್ಟೆಡ್ ಮಾಡಿದ್ದಾರೆ. ಅಂಡ್ 2 ಸ್ಟಾರ್ ರೇಟಿಂಗ್ ಇದೆ. 285 ಯೂನಿಟ್ಸ್ ಅಷ್ಟು ಪವರ್ ನ ಕನ್ಸ್ಯೂಮ್ ಮಾಡುತ್ತೆ. ಕೆಲವರು ಅನ್ಕೊಂಡಿರ್ತಾರೆ ಸ್ಟಾರ್ ರೇಟಿಂಗ್ ಅಂದ್ರೆ ಕ್ವಾಲಿಟಿ ಅಲ್ಲ, ಪವರ್ ಕನ್ಸಂಪ್ಷನ್ಗೆ ಸ್ಟಾರ್ ರೇಟಿಂಗ್ ಕೊಡೋದು. 285 ಯೂನಿಟ್ಸ್ ಪವರ್ 1 ವರ್ಷಕ್ಕೆ ಕನ್ಸ್ಯೂಮ್ ಆಗುತ್ತೆ ಅಂತ ಅರ್ಥ. 20 year ಕಂಪ್ರೆಸರ್ ವಾರಂಟಿ ಕೊಟ್ಟಿದ್ದಾರೆ. ಜಾಸ್ತಿ ಆಗುತ್ತೆ ಅದು ಪವರ್ ಕನ್ಸಂಪ್ಷನ್, ಅದು ಇಲ್ಲ ಸರ್, ಇಷ್ಟಲ್ಲೇ ಇರುತ್ತೆ. ಅವ್ರು ಹೇಳ್ತಿರೋದು ಸೆಟ್ ಅಂದ್ರೆ ಇದು ಹೆಂಗ್ ಮಾಡಿರ್ತಾರೆ ಅಂದ್ರೆ 1 ಟೆಂಪರೇಚರ್ ಸೆಟ್ ಮಾಡಿ, ಕೆಲವು ಐಡಿಯಲ್ ಟೆಂಪರೇಚರ್ ಇರ್ತದೆ, ಆ ಟೆಂಪರೇಚರ್ ಸೆಟ್ ಮಾಡಿ ಕಂಪ್ಲೀಟ್ ಇಯರ್ ರನ್ ಮಾಡಿ ಅವ್ರು ಹೇಳಿದ್ದಾರೆ. ಇದರಲ್ಲಿ ಪ್ಲಸ್ ಆರ್ ಮೈನಸ್ ಇರ್ಬೋದು, ಒಂದು 5 ಯೂನಿಟ್ ಅದು 5 ಯೂನಿಟ್ ಕಮ್ಮಿ ಆಗ್ಬೋದು, 5 ಯೂನಿಟ್ ಜಾಸ್ತಿ ಆಗ್ಬೋದು, ಆ ತರ ಇರ್ತದೆ. ಓಕೆ. ಸೊ ಅಂಡ್ ಬಟ್ ಆವರೇಜ್ ಆಗಿ ಅವ್ರು ಹೇಳಿರೋದು ಇಷ್ಟ ಆಗ್ಬೋದು ನಿಮ್ಗೆ ಅಂತ. ಸೊ 20 ವರ್ಷ ಕಂಪ್ರೆಸರ್ ವಾರಂಟಿ ಇರುತ್ತೆ. ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ಅಂತ ಅಂದ್ರೆ ಕಂಪ್ರೆಸರ್ ಕಂಟಿನ್ಯೂಸ್ ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ನೀವೇನ್ ಟೆಂಪರೇಚರ್ ಸೆಟ್ಟಿಂಗ್ ಮಾಡಿದ್ರೆ ಅದ್ರ ಪ್ರಕಾರವಾಗಿ ಕೂಲಿಂಗ್ ಸಪ್ಲೈನ ಮಾಡ್ತಾ ಇರುತ್ತೆ. ಚೋಕ್ ಆಗಲ್ಲ, ಇನ್ ಬಿಟ್ವೀನ್ ಆಫ್ ಆನ್ ಆಗೋದು ಆ ಥರ ಆಗಲ್ಲ. ಸೊ ಅದರಿಂದ ನಿಮಗೆ ಕಂಪ್ರೆಸರ್ ಲೈಫ್ ಕೂಡ ಇನ್ಕ್ರೀಸ್ ಆಗುತ್ತೆ, ನಾಯ್ಸ್ ಕೂಡ ರೆಡ್ಯೂಸ್ ಆಗುತ್ತೆ ಸ್ವಲ್ಪ. ಅಂಡ್ 1 year ಕಂಪ್ಲೀಟ್ ಫ್ರಿಡ್ಜ್ ವಾರಂಟಿ ಇದೆ. 1 year ಅಲ್ಲಿ ಎಲೆಕ್ಟ್ರಾನಿಕ್ ಫೇಲ್ಯೂರ್ ಏನಾದರೂ ಕೂಡ ನಿಮಗೆ ಅಂದರೆ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ, ಅದೆಲ್ಲ ನಿಮಗೆ ಫ್ರೀ ರಿಪ್ಲೇಸ್ಮೆಂಟ್, ಸರ್ವಿಸ್ ಚಾರ್ಜಸ್ ಎಲ್ಲ ಕಂಪ್ಲೀಟ್ ಫ್ರೀ ಇರ್ತದೆ. ಬಟ್ ಆಫ್ಟರ್ 1 year ಪೇಯ್ಡ್ ಸರ್ವಿಸ್, ಪೇಯ್ಡ್ ಅಂತ ಅಂದ್ರೆ ವಿಸಿಟಿಂಗ್ ಚಾರ್ಜ್, ಲೇಬರ್ ಕಾಸ್ಟ್ ಪ್ಲಸ್ ಪಾರ್ಟ್ ರಿಪ್ಲೇಸ್ಮೆಂಟ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇದ್ರ ಬದಲು ನೀವು ಸ್ಯಾಮ್ಸಂಗ್ ಇಂದ ಎಕ್ಸ್ಟೆಂಡೆಡ್ ವಾರಂಟಿ ಪ್ಲಾನ್ ಇದೆ, ಅದನ್ನು ಬೈ ಮಾಡಿದ್ರೆ ಎನಿವೇರ್ 1 year ಆದರೂ ಕೂಡ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಫ್ರೀ ಸರ್ವಿಸ್ ಆಲ್ ಓವರ್ ಇಂಡಿಯಾ ಪ್ಲಸ್ ಪಾರ್ಟ್ ರಿಪ್ಲೇಸ್ಮೆಂಟ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಪರ್ ಇಯರ್ ನಿಮಗೆ 1269 rupees ಚಾರ್ಜಸ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಪಾರ್ಟ್, ಲೇಬರು, ವಿಸಿಟಿಂಗು ಎಲ್ಲ ಕವರ್ ಆಗಿರುತ್ತೆ ಎಕ್ಸೆಪ್ಟ್ ಆಫ್ ಫಿಸಿಕಲ್ ಡ್ಯಾಮೇಜಸ್. ಸೊ ಏನಾದರೂ ಡೆಂಟ್ ಆಯಿತು, ಡ್ಯಾಮೇಜ್ ಆಯಿತು, ಬ್ರೇಕ್ ಆಯಿತು ಅಂದರೆ ನಿಮ್ಗೆ ಅದಕ್ಕೆಲ್ಲ ವಾರಂಟಿ ಬರಲ್ಲ, ಟೆಕ್ನಿಕಲ್ ಇಶ್ಯೂ ಮಾತ್ರ. ಸೊ ಅದನ್ನು ನೀವು ಮ್ಯಾಕ್ಸಿಮಮ್ 5 years ಅವೈಲ್ ಮಾಡ್ಕೋಬಹುದು. ಓಕೆ. ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಂತಹ ಚೇತನ್ ಅವರಿಗೆ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.